खण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः। ತಮಗೆಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ರಾಜರಹಸ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಡೀತಾ ಇರುವಂಥ ಈ ವಿಡಿಯೋ ಸರಣಿ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ರಾಜಮನೆತನದವರು ಬಳಸ್ತಿದ್ದಂತಹ ಜ್ಯೋತಿಷ್ಯ ರಹಸ್ಯ ವಿದ್ಯೆ ಮತ್ತು ದೇವಾಲಯ ನಿರ್ಮಾಣ ಮತ್ತು ಅದರ ರಹಸ್ಯ ಮತ್ತು ಇವೆರಡರ ಸಮ್ಮಿಲನ, ಇದ್ರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಮಾತಾಡಿದ್ದೆ. ಅದರ ಮುಂದುವರಿದ ಭಾಗವಾಗಿ ಕಳೆದ ಸಂಚಿಕೆಯಲ್ಲಿ ಒಂದು ಶೀರ್ಷಿಕೆ ಪ್ರಸ್ತಾವನೆ ವಿಡಿಯೋ ರೀತಿಯಲ್ಲಿ ತಮ್ಮ ಮುಂದೆ ಬಂದಿದ್ವಿ. ನಾನು ಹೇಳಿದ್ದೆ ನಿಮಗೆ ಜ್ಯೋತಿಷ್ಯ ರಾಜರಹಸ್ಯಂ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ರೀತಿಯಾದ ಒಂದು ವಿಡಿಯೋ ಸೀರೀಸನ್ನು ಶುರು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅದರ ಮುಂದುವರಿದ ಭಾಗವಾಗಿ ಏನು ಮಾಡೋಣ ಅಂತಂದರೆ, ಈ ವಿಡಿಯೋ ಸರಣಿ ಮಾಲಿಕೆ ಏನಿದೆ ಇದನ್ನು 3 ಭಾಗವಾಗಿ ವಿಂಗಡಿಸಿಕೊಳ್ಳೋಣ. ಮೊದಲನೇದಾಗಿ ದೇವಾಲಯಗಳ ನಿರ್ಮಾಣ ಮತ್ತು ಅದರ ರಹಸ್ಯ, ಇದು ಮೊದಲನೇ ಭಾಗದಲ್ಲಿ ಮಾತಾಡೋಣ. ಎರಡನೇ ಭಾಗವಾಗಿ ಜ್ಯೋತಿಷ್ಶಾಸ್ತ್ರವನ್ನು ನೋಡುವಂತಹ ದೃಷ್ಟಿಕೋನ ಅಥವಾ ಜ್ಯೋತಿಷ್ಶಾಸ್ತ್ರವನ್ನು ರಾಜಮನೆತನದ ರೀತಿಯಲ್ಲಿ ನೋಡುವಂಥ ದೃಷ್ಟಿಕೋನ, ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ. ಮೂರನೇದಾಗಿ ಈ ಜ್ಯೋತಿಷ್ಶಾಸ್ತ್ರ ಮತ್ತು ಈ ದೇವಾಲಯಗಳ ಸಮ್ಮಿಲನ, ಇದ್ರ ಬಗ್ಗೆ ಮಾತಾಡುವಂಥದ್ದು. ಇದರ ಭಾಗವಾಗಿ ಈಗ ನಾವು ಮೊದಲನೆಯದಾಗಿ ಮಾತಾಡುವಂಥದ್ದು ದೇವಾಲಯಗಳ ನಿರ್ಮಾಣ ಮತ್ತು ಅದರ ರಹಸ್ಯ. ಈ ಭಾಗ ಮುಂದುವರಿಸೋದಕ್ಕಿಂತ ಮುಂಚೆ ನಾನು ತೈತರಿಯ ಉಪನಿಷತ್ತಿನ ಒಂದು ಮಂತ್ರದ ಮುಖಾಂತರ ಈ ಭಾಗನ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕೆ ಉಪನಿಷತ್ ಮಂತ್ರ ಹೇಳ್ತಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮಂತ್ರ: ಆಕಾಶಾದ್ ವಾಯು, ವಾಯೋರ್ ಅಗ್ನಿ, ಅಗ್ನಿರ್ ಆಪಃ, ಆಪಃ ಪೃಥಿವ್ಯಾಂ, ಪೃಥಿವ್ಯಾಂ ಓಷಧಯಃ, ಓಷಧಯೋ ಅನ್ನಂ, ಅನ್ನಾತ್ ಪುರುಷಃ. ಅಂದರೆ ನೀವು ಅಂದ್ಕೊಬೋದು, ಏನಪ್ಪ ಇದು ಉಪನಿಷತ್ ಅಂದ್ರೇ ಕಬ್ಬಿಣದ ಕಡಲೆ ಅಂಥದ್ರಲ್ಲಿ ಇದೇನೋ ಒಂದು ಮಂತ್ರ ಹೇಳ್ಬಿಟ್ಟು ಶುರು ಮಾಡ್ತಿದ್ದಾರಲ್ಲ ಅಂಥೇಳಿ. ಏನೂ ಇಲ್ಲ, ತುಂಬ ಸರಳವಾಗಿದೆ ಈ ಮಂತ್ರ. ಈ ಮಂತ್ರ ಏನು ಹೇಳುತ್ತಪ್ಪ ಅಂತಂದರೆ, ಭಗವಂತ ಈ ಸೃಷ್ಟಿ ಶುರು ಮಾಡ್ತೀನಿ ಅಂತ ಅವನ ಮನಸ್ಸಿಗೆ ಬರುತ್ತೆ, ಶುರು ಮಾಡಬೇಕು ಅಂಥೇಳಿ. ಆಗ ಅವನು ಮೊದಲನೆಯದಾಗಿ ಈ ಸೃಷ್ಟಿಸಿದ್ದೇ ಆಕಾಶ ಅಂತೆ. ಆಕಾಶ ತತ್ವವನ್ನು ಮೊದಲನೆಯದಾಗಿ ಭಗವಂತ ಸೃಷ್ಟಿಸಿದ ಅಂತ ಹೇಳುತ್ತೆ ಉಪನಿಷತ್ತು. ಆ ಆಕಾಶದಿಂದ, ಆಕಾಶಾದ್ ವಾಯು, ಆಕಾಶದಿಂದ ನಮಗೇನು ಬಂತು ಅಂತಂದರೆ ವಾಯು ಬಂತು ಅಂತ. ವಾಯೋರ್ ಅಗ್ನಿ, ಆ ವಾಯುವಿಂದ ನಮಗೆ ಅಗ್ನಿ ಹುಟ್ಕೋತು ಅಂತ ಹೇಳಿ. ಅಗ್ನಿರ್ ಆಪಃ ಅಂದರೆ ಏನಾಯಿತು, ಅಗ್ನಿಯಿಂದ ನಮಗೆ ಆಪ ಅಂದರೆ ನೀರು, ಜಲತತ್ವ ಬಂತು ಅಂತ ಹೇಳ್ತಾರೆ. ಅದ್ಯ ಪೃಥ್ವಿಯ ಅಂದರೆ ಆ ಜಲತತ್ವದಿಂದ ನಮಗೆ ಪೃಥ್ವಿ ತತ್ವ, ಈ ನಾವು ಅರ್ಥಿ ಎಲಿಮೆಂಟ್ ಅಂತ ಏನು ಹೇಳ್ತೀವಿ ಅದು ಪೃಥ್ವಿ ತತ್ವ ಅನ್ನುವಂಥದ್ದು ಬಂದಿದ್ದು ನಮಗೆ ಅಗ್ನಿಯಿಂದ ಅಂಥೇಳಿ. ಈ ಪೃಥ್ವಿ ತತ್ವದಿಂದ ಏನಾಯಿತು ಅಂತಂದರೆ ಓಷಧಯ ಅಂತಂದರೆ ಸಸ್ಯ ಸಂಕುಲ ಅಂತ. ಈ ಸಸ್ಯ ಸಂಕುಲಗಳೆಲ್ಲ ಬಂದಿದ್ದು ಈ ಪೃಥ್ವಿ ತತ್ವ ಇರೋದಕ್ಕೇ ಸಸ್ಯ ಸಂಕುಲಗಳು ಬಂತು ಅಂತಂದ್ಬಿಟ್ಟು. ಸೊ ಈ ಸಸ್ಯ ಸಂಕುಲಗಳಿಂದ ಬಂದಂಥದ್ದು ನಮಗೆ ಅನ್ನಂ ಅಂತಂದರೆ ಇಲ್ಲಿ ಬರೀ ಅಕ್ಕಿಯಿಂದ ಮಾಡಿರುವಂಥ ಅನ್ನ ಆ ಥರ ಅಲ್ಲ. ನಾವು ಏನೇನು ಸೇವಿಸ್ತಾ ಇದ್ದೀವೋ, ತಿಂತಾ ಇದ್ದೀವೋ ಅದು ಎಲ್ಲವುದು ಅನ್ನ ಸ್ವರೂಪ ಅಂತ ತಿಳ್ಕೊಬೇಕು ನಾವು. ಸೊ ಏನಾಗುತ್ತೆ, ಅನ್ನಾತ್ ಪುರುಷಃ, ಈ ಅನ್ನದಿಂದ ಬಂದಂಥದ್ದು ಏನು ಅಂತಂದರೆ ಪುರುಷ ಅಂತಂದರೆ ಇಲ್ಲಿ ಎಲ್ಲರೂ ಬರ್ತೀವಿ ನಾವು. ಯಾರ್ಯಾರು ಜೀವರಾಶಿಗಳಿದೆ, ನಾವೇನು ಹೇಳ್ತೀವಿ, ನಮಗೆ ಶಾಸ್ತ್ರದ ಪ್ರಕಾರ 84 ಲಕ್ಷ ಜೀವರಾಶಿ ಇದೆ ಅಂತ ಹೇಳ್ತಾರೆ. ಆ 84 ಜೀವರಾಶಿಗಳಿಗೂ ಪುರುಷ ಅನ್ನೋ ಒಂದು ಸಂಬೋಧನೆ, ಅದೊಂದು ಸಂಬೋಧನೆಯಲ್ಲಿ ಕೊಟ್ಟಿರುವಂಥದ್ದು. ಸೊ ಏನಪ್ಪ ಹಾಗಾದರೆ ಈ ಮಂತ್ರಕ್ಕೂ ದೇವಾಲಯಗಳ ಬಗ್ಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇದೇನೋ ಉಪನಿಷತ್ ಮಂತ್ರ ಹೇಳ್ಬಿಟ್ರಲ್ಲ ಮೊದಲಿಗೆ ಅಂತ ಅಂದ್ಕೊಂಡ್ಬಿಟ್ರಿ. ಈ ಮಂತ್ರಕ್ಕೂ ಈ ದೇವಾಲಯಗಳ ನಿರ್ಮಾಣಕ್ಕೂ ಬಹಳ ನೇರ ಸಂಬಂಧ ಇದೆ. ಏನು ಹೇಳುತ್ತೆ ಈ ಮಂತ್ರ ಅನ್ನೋದನ್ನು ನಾನು ಹೇಳಿದೆ ನಿಮಗೆ. ಪಂಚತತ್ವ, ಈ ಪಂಚತತ್ವದಿಂದನೇ ಈ ಒಂದು ಪ್ರಕೃತಿ ಆಗಿರುವಂಥದ್ದು. ಈಗೇನು ನಾವು ನೋಡ್ತಾ ಇದ್ದೀವಿ, ಈ ಪ್ರಕೃತಿ ಆಗಿರುವಂಥದ್ದು ಯಾವುದರಿಂದ ಅಂತಂದರೆ, ಹಾಗಾದರೆ ಆಕಾಶ, ವಾಯು, ವಾಯೋರ್ ಅಗ್ನಿ, ಅಗ್ನಿರ್ ಆಪ ಅಂತಂದರೆ ಜಲ, ಆಯಿತಾ, ಜಲದಿಂದ ಪೃಥ್ವಿ. ಸೊ ಈ ಪಂಚತತ್ವದಿಂದ ಆಗಿರುವಂಥದ್ದೇ ಈ ಒಂದು ಪ್ರಕೃತಿ. ಹಾಗಾದರೆ ಈ ಪ್ರಕೃತಿ ಮಾತ್ರ ಪಂಚತತ್ವದಿಂದ ಆಗಿದೆಯಾ ಅಂತಂದರೆ, ಕೊನೆಗೆ ಬಂದಲ್ಲ ಪುರುಷ ಅಂಥೇಳಿ, ಆ ಪುರುಷನೂ ಆಗಿರುವಂಥದ್ದು ಈ ಪಂಚತತ್ವದಿಂದ. ನಮ್ಮಲ್ಲೂ
ಏನು ಹೇಳ್ತಾರೆ ಅಂತಂದರೆ ಇದೇ ಪಂಚತತ್ವ ಇರೋವಂಥದ್ದು ಅಂತಂದ್ಬಿಟ್ಟು. ನಮ್ಮಲ್ಲೂ ಈ ಪಂಚತತ್ವದ ಏನು ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, 5 ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಬೇಸಿಕ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಇರುವಂಥದ್ದು ನಮ್ಮಲ್ಲೂ ಇದು ಅಡಕವಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಏನು ಹೇಳುತ್ತೆ ಅಂತಂದರೆ ನಮ್ಮ ಜ್ಞಾನಿಗಳು, ಋಷಿಗಳು ಅವ್ರನ್ನ ತುಂಬ ಕೇವಲವಾಗಿ ನಾವು ಕಾಣೋ ಹಾಗೆ ಇಲ್ಲ. ಯಾಕಂತಂದರೆ ಅವರೆಲ್ಲ ಅವಾಗಲೇ ಇದನ್ನು ಅರಿತುಕೊಂಡು ನಮ್ಗೆ ಏನು ಮಾಡಿದ್ರು ಅಂತಂದರೆ ಅವರೊಂದು ಯುಕ್ತಿ ಕೊಟ್ಟಿದ್ರು. ಏನು ಹೇಳಿದರು ಅವರು? ಬ್ರಹ್ಮಾಂಡದಲ್ಲಿ ವ್ಯತ್ಯಾಸ ಆದರೆ ಪಿಂಡಾಂಡದಲ್ಲಿ ವ್ಯತ್ಯಾಸ ಆಗತ್ತೆ ಅಂತ ಹೇಳಿದರು. ಏನು ಹಂಗಂದರೆ ಪಿಂಡಾಂಡ ಅಂತಂದರೆ ನಾವೇ ಪಿಂಡಾಂಡ, ಅದು ಬ್ರಹ್ಮಾಂಡ. ಸೊ ಬ್ರಹ್ಮಾಂಡದಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೆ? ಬ್ರಹ್ಮಾಂಡದಲ್ಲಿ ಈಗ ಗ್ರಹಣ ಕಾಲದಲ್ಲಿ ವ್ಯತ್ಯಾಸ ಆಗುತ್ತೆ. ನಮಗೇನು ಮಾಡಿದ್ರು? ಗ್ರಹಣ ಕಾಲದಲ್ಲಿ ಇಂತಿಂಥ ಆಚರಣೆಗಳನ್ನು ಮಾಡಬೇಕು ಅಂತ ಕೊಟ್ಟರು. ಯಾಕೆ ಕೊಟ್ಟರು? ಅಲ್ಲೇನೋ ವ್ಯತ್ಯಾಸ ಆಯಿತು ಅಂತಂದರೆ ನಿಮ್ಮ ದೇಹದಲ್ಲೂ ವ್ಯತ್ಯಾಸ ಆಗುತ್ತೆ. ಯಾಕಂದರೆ ತತ್ವ ಇಂಬ್ಯಾಲೆನ್ಸ್, ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ತತ್ವ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅಲ್ಲೇನೋ ತತ್ವ ಇಂಬ್ಯಾಲೆನ್ಸ್ ಆಗ್ತಿದೆ, ಅದು ನಿನ್ನ ಮೇಲೂ ನೇರವಾಗಿ ಪರಿಣಾಮ ಬೀರುತ್ತೆ, ನಿನ್ನಲ್ಲೂ ತತ್ವ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನೋವಂಥದ್ದನ್ನು ಅವರು ಅವಾಗಲೇ ಕೊಟ್ಬಿಟ್ಟಿದ್ರು. ಗ್ರಹಣ ಕಾಲದಲ್ಲಿರ್ಬೋದು, ಅಮಾವಾಸ್ಯೆ ಕಾಲದಲ್ಲಿರ್ಬೋದು, ಇಂಥ ಕಾಲದಲ್ಲಿ ನಮಗೆ ವಿಶೇಷ ವ್ರತಾಚರಣೆ ಇರ್ಬೋದು ಅಥವಾ ವಿಶೇಷವಾಗಿ ಏನೋ ಒಂದು ಮಾಡೋವಂಥದ್ದನ್ನು ಅವರು ನಮಗೆ ಒಂದು ಅಡಕವಾಗಿ ಒಂದು ರೂಪದಲ್ಲಿ ನಮಗೆ ತಂದು ಕೊಟ್ಟಿದ್ದರು. ಸೊ ಹಾಗಾಗಿ ಏನಾಯಿತು ಅಂತಂದರೆ ಇಲ್ಲಿ ಪೃಥ್ವಿ, ನಮ್ಮ ಇಡೀ ಏನು ನಾವು ಈಗ ನೋಡ್ತಾ ಇದ್ದೀವಿ, ಪ್ರಕೃತಿಯಲ್ಲೂ ಪಂಚತತ್ವ ಇದೆ, ನಮ್ಮಲ್ಲೂ ಪಂಚತತ್ವ ಇದೆ ಅನ್ನೋದು ಒಂದು ಸೂಕ್ಷ್ಮವಾಗಿ ನಮಗೆ ಗೊತ್ತಾಯಿತು. ಹಾಗಾದರೆ ಈ ದೇವಾಲಯಗಳಿಗೂ ಈ ಪಂಚತತ್ವಕ್ಕೂ ಹಾಗಾದರೆ ಏನಾದ್ರು ಸಂಬಂಧ ಇದೆಯಾ? ಈ ದೇವಾಲಯಗಳಿಗೂ ಈ ದೇವಾಲಯ ನಿರ್ಮಾಣಕ್ಕೆ ಈ ಪಂಚತತ್ವಕ್ಕೆ ಏನಾದರೂ ಒಂದು ಕನೆಕ್ಷನ್ ಇದೆಯಾ? ಈ ದೇವಾಲಯಕ್ಕೂ ಮತ್ತು ಪಂಚತತ್ವಕ್ಕೂ ಏನು ನಿರ್ಮಾಣ ಒಂದು ಇದನ್ನು ಹೇಳಿದೆ. ಅದಲ್ಲದೆ ಈ ಪಂಚತತ್ವವನ್ನು ಬಳಸ್ಕೊಂಡು ಏನಾರು ದೇವಾಲಯ ನಿರ್ಮಾಣ ಮಾಡಿದಾರಾ? ಅಥವಾ ಈ ಪಂಚತತ್ವ ದೇವಾಲಯದಲ್ಲೂ ನಾವು ಕಾಣಬಹುದಾ? ಇದು ಏನು? ಇದ್ರ ರಹಸ್ಯ ಏನು? ಈ ದೇವಾಲಯಗಳ ರಹಸ್ಯ ಏನು? ಹಾಗಾದರೆ ಈ ಪಂಚತತ್ವಕ್ಕೂ ದೇವಾಲಯಕ್ಕೂ ಏನು ಸಂಬಂಧ? ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. व्याप्तं येन चराचरम्